ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕೆಂಚನಗುಡ್ಡ ಎಂಬ ಐತಿಹಾಸಿಕ ತಾಣ. ಕಾಂಚನಗಡ ಅಥವಾ ಇಂದಿನ ಕೆಂಚನಗುಡ್ಡವೆಂಬ ಐತಿಹಾಸಿಕ ತಾಣವು ಬಳ್ಳಾರಿ ಜಿಲ್ಲಾ ಕೇಂದ್ರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದ್ದು, ಸಿರುಗುಪ್ಪ ತಾಲೂಕಿನಿಂದ ನೈಋತ್ಯ ದಿಕ್ಕಿಗೆ 6 ಕಿಲೋಮೀಟರ್ ಅಂತರದಲ್ಲಿ ತುಂಗಭದ್ರಾ ನದಿಯ ಬಲದಂಡೆಯ ನಿಸರ್ಗದ ಮಡಿಲಲ್ಲಿ ನೆಲೆಸಿದೆ. ಈ ಕೆಂಚನಗುಡ್ಡ ನೋಡುಗರ ಕಣ್ಣಿಗೆ ಪುಟ್ಟ ದ್ವೀಪದಂತೆ ಕಾಣುತ್ತದೆ. ಇದರ ದಕ್ಷಿಣಕ್ಕೆ ನಿಟ್ಟೂರು, ಉದಯಗೋಳ, ತೆಕ್ಕಲಕೋಟೆವರೆಗೂ ವ್ಯಾಪಿಸಿರುವ ಗಿರಿಶಿಖರಗಳ ಶ್ರೇಣಿ ಈ ಪ್ರದೇಶವನ್ನು ಐತಿಹಾಸಿಕ, ಸಾಂಸ್ಕೃತಿಕ ನೆಲೆಬೀಡಾಗಿಸಿದೆ. ಜೊತೆಗೆ ಇದು ಪ್ರಾಚೀನ ಕಾಲದಿಂದಲೇ ಜನವಸತಿ ಹೊಂದಿದ್ದ ನೆಲವೆಂಬುದು ಸಾಕ್ಷಿಯಾಗಿದೆ. ಕ್ರಿಸ್ತಶಕ 1565ರಲ್ಲಿ ನಡೆದ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಕದನವು ದಕ್ಷಿಣ ಭಾರತದ ಇತಿಹಾಸದಲ್ಲೊಂದು ಮಹತ್ವದ ಘಟನೆ. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ನಡುವೆ ನಡೆದ ಈ ಯುದ್ಧವು ಪರಿಣಾಮವಾಗಿ ವಿಜಯನಗರ ಸಾಮ್ರಾಜ್ಯವು ಪರಾಭವಗೊಂಡು ಬಹುಮನಿ ಸುಲ್ತಾನರ ವಶವಾಯಿತು. ಈ ಸಂದರ್ಭದಲ್ಲಿ ಇಬ್ರಾಹಿಂ ಆದಿಲ್ ಶಾ ಅವರು ಆಡಳಿತ ನಿಷ್ಠಾವಂತ ಸೈನಿಕನಾಗಿದ್ದ ಬಿಜಾಪುರ ಪ್ರದೇಶದ ಮುತ್ತಾಗಿ ಗ್ರಾಮದ ಹಂಡೆ ಮನೆತನದ ಹನುಮಪ್ಪ ನಾಯಕರಿಗೆ ಈ ಪ್ರದೇಶವನ್ನು ನೀಡಲಾಗಿತ್ತೆಂದು ಇತಿಹಾಸ ಹೇಳುತ್ತದೆ. ಬಂಕಾಪುರದ ಅಜರಾಕತೆಯನ್ನು ಹತ್ತಿಕ್ಕುವ ಉದ್ದೇಶದಿಂದ ಹಂಡೆ ಹನುಮಪ್ಪ ನಾಯಕನನ್ನು ಕಳಿಸಲಾಗಿದ್ದು, ಈ ಸಂದರ್ಭ ಅವರು ಬಳ್ಳಾರಿ, ಕುರುಗೋಡು, ತೆಕ್ಕಲಕೋಟೆ, ಕಾಂಚನಗಡ, ಸಿರುಗುಪ್ಪ ಸೇರಿದಂತೆ ವಿಶಾಲ ಪ್ರದೇಶಗಳಲ್ಲಿ ತಮ್ಮ ಪ್ರಭುತ್ವವನ್ನು ಮೆರೆದರು. ತಮ್ಮ ಸಹೋದರರು ಮತ್ತು ಸಂಬಂಧಿಕರನ್ನು ಈ ಪ್ರದೇಶಗಳಿಗೆ ನಾಡಗೌಡಿಯರಾಗಿ ನೇಮಿಸುವ ಮೂಲಕ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸಿದರು. ನಂತರ ಕಾಲದಲ್ಲಿ ಬಳ್ಳಾರಿಯ ಪಾಳೆಗಾರರಾದಂಥ ದೇವಪ್ಪ ನಾಯಕರು ಕ್ರಿಸ್ತಶಕ 1704ರಲ್ಲಿ ಸಿರುಗುಪ್ಪ ನಾಡಗೌಡಿಕೆಯನ್ನು ಮುದುಕನಗೌಡರಿಗೆ ನೀಡಿದರು. ಮುದುಕನಗೌಡರಿಗೆ ನಾಗನಗೌಡ, ಸಾಹೇಬಗೌಡ, ಎರಡನೇ ರಾಮೇಗೌಡ ಮತ್ತು ಕೆಂಚನಗೌಡ ಎಂಬ 4 ಗಂಡು ಮಕ್ಕಳು ಇದ್ದರು. ಮುದುಕನಗೌಡನ ಅಣ್ಣನಾದ ರಾಮೇಗೌಡನಿಗೆ ಬಾಲ್ಯದಲ್ಲೇ ಒಬ್ಬ ಮಗನಿದ್ದರೂ ಆತನು ಹತನಾಗಿದ್ದರಿಂದ ಮುದುಕನಗೌಡರು ತಮ್ಮ 4 ಜನ ಮಕ್ಕಳಲ್ಲಿ ಒಬ್ಬರಾದ ಕೆಂಚನಗೌಡನನ್ನು ದತ್ತು ನೀಡಿದರು. ದತ್ತು ಪಡೆದ ಕೆಂಚನಗೌಡರು ಸಿರುಗುಪ್ಪ ನಾಡಗೌಡಿಕೆಯನ್ನು ವಹಿಸಿಕೊಂಡು ಕೆಂಚನಗುಡ್ಡದ ಬೆಟ್ಟದ ಮೇಲ್ಭಾಗದಲ್ಲಿ ಕೋಟೆಯನ್ನು ನಿರ್ಮಿಸಿದರು. ಜೊತೆಗೆ ಕೆಳಭಾಗದಲ್ಲಿ ಗಂಗಾಧರೇಶ್ವರ ದೇವಾಲಯ ಮತ್ತು ಬಸವ ಮಂಟಪವನ್ನು ಕಟ್ಟಿಸಿದರು. ಈ ಕಾಲದಿಂದಲೇ ಕಾಂಚನಗಡಕ್ಕೆ ಕೆಂಚನಗುಡ್ಡ ಎಂಬ ಹೆಸರು ಬಂದಿದೆ ಎಂಬುದು ಸ್ಥಳೀಯರ ಅಭಿಪ್ರಾಯ. ಈ ದೇವಾಲಯದ ಮೇಲ್ಭಾಗ ಕಾಣಿಸುವ ಭಿತ್ತಿಚಿತ್ರಗಳು ವಿಜಯನಗರ ಸಾಮ್ರಾಜ್ಯದ ಭಿತ್ತಿಚಿತ್ರಗಳಿಗೆ ಹೋಲಿಕೆಯಾಗುತ್ತವೆ. ದೇವಾಲಯದ ಆವರಣದಲ್ಲಿ ಬಲಭಾಗದಲ್ಲಿ ಒಂದು ಶಾಸನವು ಇಂದಿಗೂ ಕಾಣಿಸುತ್ತದೆ. ಈ ಕೋಟೆಯ ಕೆಳಭಾಗದ ತುಂಗಭದ್ರಾ ನದಿ ದಡದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೊಮ್ಮಗ ವಾಸುದೇಂದ್ರ ತೀರ್ಥಂಕರ ಬೃಂದಾವನ, ಇಂದಿಗೂ ಪರಂಪರೆ ಸೇರಿದ ಹಿಂದೂ ಸಂತರ ಪವಿತ್ರ ಸಮಾಧಿ ಕೂಡ ಇದೆ. ರಾಯರ ಶಾಖೆ ಮಠ ಇರುವುದನ್ನು ಇಲ್ಲಿ ಗಮನಿಸಬಹುದು. ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಹರಿಯುವ ನದಿಗೆ ಅಡ್ಡಲಾಗಿ ಚೆಕ್ ಡ್ಯಾಮ್ ಕಟ್ಟಿಸಲಾಗಿದ್ದು, ಜಲವಿದ್ಯುತ್ ಸ್ಥಾವರವನ್ನು ನಿರ್ಮಿಸಲಾಗಿದೆ. ಸಾಂಸ್ಕೃತಿಕವಾಗಿ ಈ ಪ್ರದೇಶ ಮತ್ತೊಂದು ಮಹತ್ವವನ್ನು ಹೊಂದಿದ್ದು, 1982ರಲ್ಲಿ ಪ್ರಣಯರಾಜ ಶ್ರೀನಾಥ್ ಮತ್ತು ಪದ್ಮ ವಸಂತಿ ಅಭಿನಯದ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಮಾನಸ ಸರೋವರ ಚಿತ್ರದಲ್ಲಿ ಚಂದ ಚಂದ ಎಂಬ ಹಾಡನ್ನು ಇದೇ ಪ್ರದೇಶದಲ್ಲಿ ಚಿತ್ರೀಕರಿಸಲಾಗಿದೆ. ಸ್ಥಳೀಯರ ಅಭಿಪ್ರಾಯದಂತೆ ಕೋಟೆ ಎದುರಿನ ಗುಡ್ಡದ ಮೇಲಿರುವ ಗುಹೆಯೊಂದರಲ್ಲಿ ಹಂಪಿಯ ಉತ್ಸವ ಸಮಯದಲ್ಲಿ ಬಾರಿಸುವ ಡೊಳ್ಳಿನ ಶಬ್ದ ಇಂದಿಗೂ ಕೇಳಿಸುತ್ತದೆ ಎನ್ನುವುದು ನಂಬಿಕೆ. ಇತಿಹಾಸ, ಕತೆ, ನಿಸರ್ಗ ಮತ್ತು ನಂಬಿಕೆಗಳು ಒಂದಾಗಿರುವ ಈ ಕೆಂಚನಗುಡ್ಡ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ಇಂತಹ ಐತಿಹಾಸಿಕ ತಾಣವನ್ನು ರಕ್ಷಿಸಿ, ಸ್ಮರಿಸಿ ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಈ ಕಾರ್ಯಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅಗತ್ಯ ಕ್ರಮ ಕೈಗೊಳ್ಳಬೇಕಾದಂಥ ಅವಶ್ಯಕತೆಯೂ ಇದೆ. ಇಂಥ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸುತ್ತೇವೆ. ಮತ್ತೆ ಸಿಗೋಣ ಇಂಥ ಉತ್ತಮವಾದ ಮಾಹಿತಿಯೊಂದಿಗೆ.